ಕೋಲಾರದಲ್ಲಿ ಮತ್ತೆ ಭುಗಿಲೆದ್ದ ಬಂಡಾಯ. ಸಿಎಂ ಡಿಸಿಎಂ ವಿರುದ್ಧ ಮುನಿಯಪ್ಪ ಅಸಮಾಧಾನ ಸ್ಫೋಟ ಆಗಿದೆ. ಕೋಲಾರ ಪ್ರಚಾರಕ್ಕೆ ಯಾರೂ ಕರೆದಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಬಿಜೆಪಿ ಗೆಲ್ಲಿಸಿದವರ ಜೊತೆ ಸೇರಿ ಕಾಂಗ್ರೆಸ್ ಗೆಲ್ಲಿಸಲು ಹೊರಟಿದ್ದಾರೆ. ಗೌತಮ್ ಪರ ಪ್ರಚಾರಕ್ಕೆ ನನಗೆ ಆಹ್ವಾನ ನೀಡಿಲ್ಲ, ಅವರೇ ಕೋಲಾರದಲ್ಲಿ ಕಾಂಗ್ರೆಸ್ ಗೆಲ್ಲಿಸಿಕೊಂಡು ಬರಲಿ ಅಂತ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರ ಜವಾಬ್ದಾರಿ ವಹಿಸಿದ್ದಾರೆ. ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ. ಚಿಕ್ಕಬಳ್ಳಾಪುರ ಅಭ್ಯರ್ಥಿ ಗೆಲ್ಲಿಸಲು ನಾನು ಕೆಲಸ ಮಾಡ್ತೀನಿ. ಕೋಲಾರದಲ್ಲಿ ಅವರು ಏನಾದರೂ ಮಾಡಿಕೊಳ್ಳಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಟಿಕೆಟ್ಗಾಗಿ ಫೈಟ್ ನಡೆದಿತ್ತು. ಇದರ ಮಧ್ಯೆ ಕೋಲಾರದ ಟಿಕೆಟ್ಗಾಗಿ ಕೂಡ ಸಾಕಷ್ಟು ಜಿದ್ದಾಜಿದ್ದಿ ನಡೆದಿತ್ತು. ಆದ್ರೆ ಈಗ ಕೋಲಾರದ ಪ್ರಚಾರವನ್ನ ಸಿಎಂ ಮತ್ತೆ ಡಿಸಿಎಂ ಉದ್ಘಾಟನೆ ಮಾಡಿದ್ರು ಕೂಡ ಸಚಿವರು ಭಾಗಿಯಾಗಿರ್ಲಿಲ್ಲ. ಇದು ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಸದ್ಯ ನಮ್ಮ ಜೊತೆ ಸಚಿವರಾಗಿರುವಂತಹ KH ಮುನಿಯಪ್ಪ ಅವರೇ ಇದ್ದಾರೆ. ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ನನಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನು ಕೊಟ್ಟಿದ್ದಾರೆ. ಅಲ್ಲಿ ದೇವನಹಳ್ಳಿಯಲ್ಲಿ ನಾನು ಕೆಲಸ ಮಾಡ್ತಿದ್ದೆ. ಇವತ್ತು ದೊಡ್ಡಬಳ್ಳಾಪುರಕ್ಕೆ ಹೋಗ್ತಾ ಇದ್ದೀನಿ. ನನಗೆ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಗ್ರಾಮಾಂತರ ಜಿಲ್ಲೆ ಉಸ್ತುವಾರಿ ಕೊಟ್ಟಿದ್ದಾರೆ. ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಸರ್, ನೀವು ಕೂಡ ಅಂದ್ರೆ ನೀವೇ ಸಾಕಷ್ಟು ಬಾರಿ ಸಂಸದರಾಗಿ ಅಲ್ಲಿಂದ ಆಯ್ಕೆ ಆಗಿದ್ರಿ. ಸಾಕಷ್ಟು ಜನ ಮತದಾರರಿರಬಹುದು, ಕಾರ್ಯಕರ್ತರಿರಬಹುದು, ನೀವು ಬರ್ತೀರಾ ಅನ್ನುವಂತಹ ನಿರೀಕ್ಷೆಯಲ್ಲಿ ಇರ್ತಾ ಇದ್ರು. ಅವ್ರಿಗೆಲ್ಲರಿಗೂ ಕೂಡ ಬೇಸರ ಆಯ್ತು ಅನಿಸ್ಲಿಲ್ವಾ ಸರ್? ಯಾವ ಕಾರಣಕ್ಕೆ ನೀವು ಹೋಗ್ಲಿಲ್ಲ ಅನ್ನುವಂಥದ್ದು ಕೂಡ ಸಾಕಷ್ಟು ಜನರ ಪ್ರಶ್ನೆ ಆಗಿದೆ. ಮುಖ್ಯಮಂತ್ರಿಗಳಾಗಲಿ ಅಧ್ಯಕ್ಷರಾಗಲಿ ನನ್ನ ಈ ವಿಷಯದಲ್ಲಿ ಕರೆದಿಲ್ಲ, ಅವ್ರು ಹೇಳಿಲ್ಲ. ನನಗೆ ಅವ್ರು ಹೇಳಿರೋ ಕೆಲಸ, ಅವ್ರಿಗೆ ಜವಾಬ್ದಾರಿ ಇದೆ, ಅವ್ರು ಹೇಳಿದರೆ ಆ ಕೆಲಸ ನಾನು ಮಾಡ್ತಾ ಇದ್ದೀನಿ. ಯಾಕೆ ಕರೀಲಿಲ್ಲ ಏನು ಅಂತ ನೀವು ಅವ್ರನ್ನೇ ಕೇಳಬೇಕು. ನೋವಿದೆ, ನನಗೂ 30 ವರ್ಷ ಅಲ್ಲಿ ಪಾರ್ಟಿ ಕಟ್ಟಿದೆ. ಬಿಜೆಪಿಯನ್ನ ಗೆಲ್ಲಿಸಿದಂತ ರಾರಾಜಿದಂತವ್ರನ್ನ ಕಟ್ಟಿಕೊಂಡು ನಾವು ಪಾರ್ಟಿ ಕಟ್ತೀವಿ ಅಂತ ಹೋಗಿದ್ದಾರೆ. ಸಂತೋಷ, ಕಟ್ಟಲಿ. ನನಗೆ ಕೊಟ್ಟಿರೋ ಕಡೆ ನಾನು ಗೆಲ್ಲಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. 30 ವರ್ಷ ಪಾರ್ಟಿ ಕಟ್ಟಿದೆ. ಪಂಚಾಯತಿಯಿಂದ ಪಾರ್ಲಿಮೆಂಟ್ವರೆಗೂ ಎಲ್ಲಾ ಹಂತದಲ್ಲೂ ಕಟ್ಟಿದ್ದೆ ನಾನು. ಬಹುತೇಕ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಇವರು ಕರೀತಾರೆ, ಹೋಗ್ಬೇಕಾಗ್ತದೆ, ಕಾಂಗ್ರೆಸ್ ಬರಬೇಕು ಅಲ್ಲಿ ಅಂತ. ನನಗೆ ಹೈಕಮಾಂಡ್ನವರು ಸುರ್ಜೇವಾಲಾ ಮತ್ತು ಅಭಿಷೇಕ್ ದತ್ ಅವರು ನೀವು ಹೋಗಿ ನಾಮಿನೇಷನ್ಗೆ ಹೋಗ್ಬೇಕಂದ್ರು. ಅಭಿಷೇಕ್ ದತ್ ಅವರ ಜೊತೆಯಲ್ಲಿ ನಾನು, ನಮ್ಮ ಮಗಳು ರೂಪಾ ಹೆಜ್ದರು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ರಾಜೀವ್ ಗೌಡ್ರು ಎಲ್ಲ ಒಟ್ಟಿಗೆ ಹೋಗಿ ನಾಮಿನೇಷನ್ ಫೈಲ್ ಮಾಡಿ ಇದೇ ಸುರೇಶ್ ಅವರ ಜೊತೆಯಲ್ಲಿ ಮಾತಾಡಿ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡೋಣ. ನಾನು ಕಾಂಗ್ರೆಸ್ ಪಕ್ಷ ಶಿಸ್ತಿನ ಸಿಪಾಯಿ. 30 ವರ್ಷ ನನ್ನ ಈ ಕೋಲಾರ ಕ್ಷೇತ್ರ ಬೆಳೆಸಿದೆ. 7 ಸಾರಿ ಗೆದ್ದಿದ್ದೀನಿ. 10 ವರ್ಷ ಮಂತ್ರಿಯಾಗಿದ್ದೀನಿ. ಇದಕ್ಕಿಂತ ಆಗಬೇಕಾಗಿದ್ದಿಲ್ಲ. ಆದರೆ ನಡ್ಕೊಳ್ಳೋ ರೀತಿ ನೋವಾಗಿದೆ. ನಮಗೆ ಸಾಕಷ್ಟು ಕಾಂಗ್ರೆಸ್ ಪಕ್ಷದಿಂದ ಅನುಕೂಲ ಆಗಿ ಕೇವಲ ಒಂದು ಸೀಟ್ ಸಿಕ್ಕಲಿಲ್ಲ ಅಂತ ಹೇಳ್ಬಿಟ್ಟು ಬೇಸರ ಇಲ್ಲ. ಸೀಟ್ ತಪ್ಪೋಗೋದಕ್ಕೆ ಏನು ಕಾರಣ? ಎಲ್ರಿಗೂ ಸೀಟ್ ಕೊಟ್ಟು ನಮ್ಗೆ ಯಾಕೆ ಕೊಡಲಿಲ್ಲ? ಮತ್ತು ಬಿಜೆಪಿ ಗೆಲ್ಲಿಸಿದಂತವ್ರಿಗೆ ಇವತ್ತು ಜವಾಬ್ದಾರಿ ಕೊಟ್ಟಿದ್ದಾರಲ್ಲ, ಇದಕ್ಕೆಲ್ಲ ಕೂಡ ಸಿದ್ದರಾಮಯ್ಯನವ್ರನ್ನ ಅಧ್ಯಕ್ಷರನ್ನ ನೀವು ಕೇಳಬೇಕು. ಓಕೆ, ಇವಿಷ್ಟು KH ಮುನಿಯಪ್ಪ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಪ್ರಸಾದ್ ಜೊತೆ ವಿದ್ಯಾಶ್ರೀ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.